ಹಾಯ್ ಆಲ್, ಇದು ಟ್ಯೂಸ್ಡೇ ಈವ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ನಾನು ಊರಿಗೆ ಹೋದಾಗ ಒಂದ್ಸಲ ನಮ್ಮ ಚಿಕ್ಕಿ ಅಕ್ಕಿ ರೊಟ್ಟಿ ಕಾಯಿ ಪಲ್ಯ ಮಾಡಿದ್ರು. ಅವಾಗ ಸುಮಾರು ಜನ ಕಮೆಂಟ್ ಮೂಲಕ ಕೇಳಿದ್ರಿ ಈ ರೆಸಿಪಿನ ಶೇರ್ ಮಾಡಿ ಅಂತ ಹೇಳಿ. ಹಾಗಾಗಿ ಇವತ್ತು ಅದು ನೆನಪಾಯಿತು. ನಾನು ಕೂಡ ಅಕ್ಕಿ ರೊಟ್ಟಿ ಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಒಂದು ಕಡಾಯಿಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಹಸಿರುಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಟೊಮೊಟೊ ಹಾಕ್ಬಿಟ್ಟು ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಅದಕ್ಕೆ ಫ್ರೆಶ್ ಆಗಿರೋ ಒಂದು ಕಪ್ ತೆಂಗಿನಕಾಯಿ ತುರಿ, ಅರಿಶಿನದ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ಕಾಯಿ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ. ಹಾಗೆ ಇವತ್ತು ಅಕ್ಕಿ ರೊಟ್ಟಿಗೆ ಕ್ಯಾರೆಟ್ ಸೊಪ್ಪನ್ನ ಹಾಕೊಂಡು ಮಾಡ್ಕೊಂಡಿದ್ದೆ. ಸಾಮಾನ್ಯವಾಗಿ ಕ್ಯಾರೆಟ್ ಸೊಪ್ಪನ್ನ ಸ್ಯಾಲಡ್ಗಳಿಗೆ ಬಳಸ್ಕೊತೀವಿ. ಈ ಥರ ಅಕ್ಕಿ ರೊಟ್ಟಿಗೂ ಕೂಡ ಹಾಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಬೆಳಗ್ಗೆಗೆ ಚಿಯಾ ಪುಡ್ಡಿಂಗ್ ಮಾಡ್ಕೊಳ್ಬೇಕಿತ್ತು. ಹಾಗಾಗಿ ಆಲ್ಮಂಡ್ ಮಿಲ್ಕ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಬೆಳಗ್ಗೆನೆ ಬಾದಾಮಿನ ನೆನೆಸಿಟ್ಟಿದೆ, ಇವಾಗ ರುಬ್ಬಿಟ್ಟು ಸೋದಿಸ್ಕೊತಾ ಇದ್ದೀನಿ. ಇನ್ನು ಮೊಸರು ಕೂಡ ಮಾಡೋಣ ಅಂತ ಹೇಳಿ ಮೊಸರು ಕೂಡ ರೆಡಿ ಮಾಡ್ಕೊಂಡೆ.